ಅಲ್ಲ ಅಖಿಲ, ವೀರಣ್ಣನ ಹಾಲಲ್ಲೇ ಬಿಟ್ಬಿಟ್ಟು ನೀನ್ ಇಲ್ಲಿ ರೂಮಲ್ಲಿ ಬಂದು ಕೂತ್ಕೊಂಡ್ರೆ ಅದು ಚೆನ್ನಾಗಿರುತ್ತಾ? ರಘು, ಯಾವತ್ತು ನಮ್ಮನೆಗ್ ಬರ್ದೇ ಇದ್ದೋರು ಇವತ್ತು ಏಕಾಏಕಿ ನಮ್ಮನೆಗೆ ಬಂದಾಗ್ಲೇ ನನಗೆ ಅವ್ರು ಯಾವ್ದೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ಬಂದಿದ್ದಾರೆ ಅಂತ ಗೊತ್ತಾಗ್ಬೇಕಾಗಿತ್ತು. ನಮ್ಮನ್ನ ಇಷ್ಟೊಂದು ದ್ವೇಷ ಮಾಡೋರು ಒಂದು ಮುನ್ಸೂಚನೆ, ಒಂದು ಮಾಹಿತಿ ಕೂಡ ಕೊಡದೆ ನಮ್ಮನೆಗ್ ಬಂದಾಗ್ಲೇ ಏನೋ ದುರುದ್ದೇಶ ಇಟ್ಕೊಂಡೆ ಬಂದಿದ್ದಾರೆ ಅಂತ ನನಗೆ ಜ್ಞಾನೋದಯ ಆಗ್ಬೇಕಾಗಿತ್ತು ರಘು. ಆದ್ರೆ ವೀರಣ್ಣನ ಮುಖ ನೋಡ್ತಿದ್ದ ಹಾಗೆ ನಾವು ಸೋತೋದ್ವಿ. ನಮ್ಮ ಮನಸ್ಸು ಕರಗೋಯ್ತು. ಮಗಳನ್ನ ಹುಷಾರಿಲ್ಲ ಅಂತ ಕರೆಸ್ಕೊಂಡವರು ಎಲ್ಲರ ಜೊತೆ ಇನ್ನು ಉಳಿದ ದಿನಗಳಲ್ಲಾದ್ರೂ ಖುಷಿ ಖುಷಿಯಾಗಿ ಇರೋಣ ಅಂತ ಮನಸ್ಸು ಬದಲಾಯಿಸಿ ದ್ವೇಷನ ಮರೆತು ಸಂತೋಷವಾಗಿ ಬಂದ್ರು ಅಂತ ನಾನು ಅವರನ್ನ ಸ್ವಾಗತಿಸಿದೆ. ಆದ್ರೆ ಅವ್ರು ಬಂದಿರೋದು ಅಶುಭದ ಸೂಚನೆ ಅಂತ ಒಂದು ಸುಳಿವು ಕೂಡ ಸಿಗ್ಲಿಲ್ಲ ರಘು. ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸಂಪೂರ್ಣ ಸೋತೋದೆ. ಸಮಾಧಾನ ಮಾಡ್ಕೋಕ್ಲ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ರಘು? ಹೇಗ್ ಮಾಡ್ಕೊಳ್ಳಿ? ಅವ್ರು ಕೇಳ್ತಾ ಇರೋದು ನಮ್ಮ ಆಸ್ತಿ ಪಾಸ್ತಿನ ಅಲ್ಲ, ಅರಸನ ಕೋಟೆಯ ಹಿರಿಯ ಮಗ ಆದಿತ್ಯನಿಗೆ ಆ ಪಾರ್ವತಿನ ಕೊಟ್ಟು ಮದುವೆ ಮಾಡಿ ಅಂತ ಬೇಡಿಕೆ. ಈ ಟಿವಿ ನ್ಯೂಸ್, ಸೋಷಿಯಲ್ ಮೀಡಿಯಾ ಇದೆಲ್ಲದರ ತಲೆನೋವು ಕಳೀತು ಅಂತ ನೆಮ್ಮದಿಯಾಗಿದ್ರೆ ಈಗ ಇವರು ಬೆಟ್ಟನೆ ಹೊತ್ಕೊಂಡು ಬಂದಿದ್ದಾರೆ. ಆ ಭಾರನ ಹೇಗ್ ಹೊತ್ಕೊಳ್ಳಿ ರಘು? ಯಾವುದೇ ಕಾರಣಕ್ಕೂ ಆದಿ ಮದುವೆ ನಾವು ಫಿಕ್ಸ್ ಮಾಡಿರೋ ಯಾಮಿನಿ ಜೊತೆಗೆ ನಡೆಯುತ್ತೆ ಹೊರತು ಪಾರ್ವತಿ ಜೊತೆಗಲ್ಲ. ಅವಳಿಗೆ ನಾನು ಕೊಟ್ಟಿರೋ ಸ್ಥಾನನೇ ಬೇರೆ. ಅವಳನ್ನ ನನ್ನ ಸೊಸೆ ಸ್ಥಾನದಲ್ಲಿ ನೋಡೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ರಘು. ಮಾವ, ಕಾಫಿ ತಣ್ಣಗಾಗತ್ತೆ, ಕುಡೀರಿ. ತಣ್ಣಗಾಗ್ಬಿಡುತ್ತೆ ಅಂತ ನಾನು ಕಾಫಿ ಕುಡಿಬೇಕಾ? ಹಾಗಲ್ಲ ಮಾವ, ಮಾಮ್ ನಿಮಗೋಸ್ಕರ ಅಂತ ಪ್ರೀತಿಯಿಂದ ಮಾಡಿದಾರಲ್ವಾ, ಅದಕ್ಕೆ ಹೇಳ್ದೆ. ಕೊತ ಅಂತ ಕುದೀತಾ ಇರೋ ನಿಮ್ ತಾಯಿ ಸ್ವಲ್ಪ ತಣ್ಣಗಾಗ್ಲಿ. ಮೊದಲು ಬಂದು ನನ್ನ ಸಮಸ್ಯೆನ ಬಗೆಹರಿಸ್ಲಿ, ಆಮೇಲೆ ಕಾಫಿ ಏನು ಊಟನೇ ಮಾಡ್ತೀನಿ. ಮಾವ, ಡ್ಯಾಡ್ ಕೂಡ ಹೋಗಿದಾರಲ್ವಾ ಜೊತೆಗೆ, ಬಹುಶಃ ಒಪ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ. ಪ್ರೀತು, ಏನೋ ಮಾತಾಡ್ತಿದ್ಯಾ? ಹೆಣ್ಕೊಟ್ ಮಾವ ಬಂದಿದ್ದಾರೆ ಅಂತ ಅಮ್ಮನ್ನೇ ಬಿಟ್ಕೊಡ್ತೀಯಾ? ಚಿಕ್ಕಮ್ಮ, ನಾನೆಲ್ಲಿ ಮಾಮ್ನ ಬಿಟ್ಕೊಡ್ತಿದ್ದೀನಿ? ನಿನ್ ಬಾಯಲ್ಲಿ ಹೇಳಿಲ್ಲಪ್ಪ, ಆದ್ರೆ ನಿನ್ ಮಾತಿನ ದಾಟಿ ಹಾಗಿದೆ. ಅಲ್ಲ ಕಣೋ, ಆ ಮನೆ ಕೆಲ್ಸದವಳನ್ನ ನಮ್ಮ ಆದಿತ್ಯನ್ಗೆ ಮದುವೆ ಮಾಡ್ಕೊಳಕ್ಕೆ ಅಕ್ಕ ಒಪ್ಕೊಳ್ತಾರೆ ಅನ್ಕೊಂಡಿದ್ಯಾ? ನಿನ್ಗೇನ್ ಬುದ್ಧಿ ಇಲ್ಲ? ನೀನೇನ್ ಅರಸನ್ ಕೋಟೆ ಅಖಿಲಾಂಡೇಶ್ವರಿ ಮಗನೋ ಅಥವಾ ನಿಮ್ ಮಾವನ್ ಮನೆ? ಜಪ ಮಾಡೋವಾಗ ಸದ್ದು ಬರಬಾರ್ದು. ಮಾವ, ಒಂದೆರಡು ನಿಮಿಷ ವಾಪಸ್ ಬರ್ತೀವಿ. ಏನ್ ಪ್ರೀತು? ಮಾಮ್ ಕೋಪ ಮಾಡ್ಕೊಂಡು ಹೋದ್ರು, ಡ್ಯಾಡ್ ಕೂಡ ಅವ್ರ ಹಿಂದೆ ಹೋದ್ರು. ಏನಾಗ್ಬೋದು ಅಂತ ನನ್ಗೂ ಅದೇ ಟೆನ್ಷನ್ ಆಗ್ತಿದೆ ಪ್ರೀತು. ಅಪ್ಪ ನಿಜವಾಗ್ಲೂ ಇಲ್ಲಿಗೆ ಬರ್ತಾರೆ, ಪಾರ್ವತಿಯವ್ರನ್ನ ಭಾವಂಗ್ ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಾರೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ. ನೋಡಿದ್ರೆ ಬಂದೇ ಬಿಟ್ರು. ಅತ್ತೆ ಇದಕ್ಕೆ ಒಪ್ಕೋತಾರ? ಒಪ್ಲಿ ಅನ್ನೋದೇ ನಮ್ಮ ಆಸೆ. ಆದ್ರೆ ಮಾವ ಎಲ್ಲೋ ಬ್ರೋ ಪಾರ್ವತಿ ಲವ್ ವಿಷಯ ಹೇಳಿಲ್ಲ. ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ, ಅದಕ್ಕೆ ಮದುವೆ ಮಾಡ್ಕೊಡಿ ಅಂತಾನೂ ಕೇಳಲಿಲ್ಲ. ಯಾಕೆ? ನಿಜ ಪ್ರೀತು,
ಈ ವಿಚಾರನ ಪ್ರಸ್ತಾಪ ಮಾಡಿದಿದ್ರೆ ಖಂಡಿತ ಅತ್ತೆ ಒಪ್ಕೋತಾ ಇರ್ಲಿಲ್ಲ. ಬರೀ ಮದ್ವೆ ಮಾಡ್ಕೊಡಿ ಅಂತ ಕೇಳಿದಕ್ಕೇನೆ ಎಷ್ಟು ಕೋಪ ಮಾಡ್ಕೊಂಡು ಹೊರಟೋದ್ರು. ಇನ್ನು ಇವ್ರ ಪ್ರೀತಿ ವಿಷಯ ಹೇಳಿದಿದ್ರೆ ಅದ್ ಹೇಗ್ ರಿಯಾಕ್ಟ್ ಮಾಡ್ತಿದ್ರೋ ಏನೋ. ನೆನ್ಸ್ಕೊಂಡ್ರೆ ನನ್ಗಂತೂ ತುಂಬಾ ಭಯ ಆಗುತ್ತೆ. ಹೋಗ್ಲಿ, ಅಪ್ಪನ ಮಾತಿಗೆ ಅತ್ತೆ ಒಪ್ಕೋತಾರಾ? ಮೇ ಬಿ. ಅದ್ ಹೇಗ್ ಹೇಳ್ತೀಯ? ಮಾಮ್ನ ಕನ್ವಿನ್ಸ್ ಮಾಡಕ್ ಯಾರು ಹೋಗಿದಾರೆ ಹೇಳು? ಮಾವ. ಬ್ರೋಗೋಸ್ಕರ ಡ್ಯಾಡಿ ಇಂತ ಅವಕಾಶನ ಮಿಸ್ ಮಾಡ್ಕೊಳ್ತಾರ? ಚಾನ್ಸೇ ಇಲ್ಲ. ಮಾಮ್ನ ಹೇಗಾದ್ರೂ ಕನ್ವಿನ್ಸ್ ಮಾಡೇ ಮಾಡ್ತಾರೆ. ಹಾಗಂತ್ಯ? ಅಖಿಲ, ಪಾರ್ವತಿ ನೀನ್ ಅನ್ಕೊಂಡ ಹಾಗಲ್ಲ. ಅಂದ್ರೆ ಅವಳು ಓದ್ದೇ ಇರಬಹುದು, ಆದ್ರೆ ಬುದ್ಧಿವಂತೆ. ಪ್ರಪಂಚದ ಜ್ಞಾನ ಇಲ್ಲದೆ ಇರಬಹುದು, ಆದ್ರೆ ಜೀವನದ ಜ್ಞಾನ ಅಪಾರವಾಗಿದೆ. ಬದುಕಂದ್ರೆ ಏನು ಅಂತ ಚೆನ್ನಾಗಿ ಅರ್ಥಕೊಂಡಿದ್ದಾಳೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾರನ್ನ ಹೇಗೆ ಸರಿ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಎಲ್ರನ್ನೂ ಪ್ರೀತಿಯಿಂದ ಸಂಭಾಳಿಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಂಥವಳು ಖಂಡಿತ ಅರಸನ ಕೋಟೆಯ ಸೊಸೆಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ರಘು. ನನ್ನ ಸೊಸೆಯಾಗಿ ಬರೋಳು ನನ್ನ ಸರಿಸಮಳಾಗಿ ನಿಲ್ಬೇಕು. ಇಲ್ಲಿ ಈ ಎತ್ತರದಲ್ಲಿರ್ಬೇಕು, ಕೆಳಮಟ್ಟದಲ್ಲ. ಯಾವತ್ತಿದ್ರು ಯಾಮಿನಿನೇ ನನಗೆ ಸರಿಯಾದ ಸೊಸೆ ರಘು. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ನಾನ್ ಹೇಳೋದನ್ನ ನೀನ್ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಪಾರ್ವತಿ ಒಳ್ಳೆತನದ ಬಗ್ಗೆ ಹೇಳಿದೆ. ಅವಳು ಈ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದು ವೀರಣ್ಣನ ಆಸೆ ಅನ್ನೋದು ನಾನು ಹೇಳಿದೆ. ಅದಕ್ಕೆ ತಕ್ಕ ಹಾಗೆ ನೀನು ವೀರಣ್ಣನ್ಗೆ ಮಾತು ಕೊಟ್ಟಿದೀಯ. ಈಗ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕಾಗಿರೋದು ನಿನ್ ಕರ್ತವ್ಯ. ಈಗ ಆದಿತ್ಯನ್ಗೆ ಪಾರ್ವತಿನ ತಂದ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ನೀನು ಮಾತಿಗೆ ತಪ್ಪಿದ ಅಖಿಲಾಂಡೇಶ್ವರಿ ಆಗ್ತೀಯ. ಅದು ನನಗಿಷ್ಟ ಇಲ್ಲ. ನಾನು ವೀರಣ್ಣನಿಗೆ ಮಾತು ಕೊಟ್ಟಿದ್ದೀನಿ, ಮಾತಿಗೆ ತಪ್ಪಬಾರದು ಅನ್ನೋ ಕಾರಣಕ್ಕೋಸ್ಕರ ಆದಿತ್ಯನಿಗೆ ಪಾರ್ವತಿನ ತಂದುಕೊಳ್ಳಕ್ಕಾಗತ್ತಾ? ತಂದ್ಕೊಳ್ಳೇಬೇಕು ಅಖಿಲ. ಇದು ನೀನಾಗೆ ಆರಿಸ್ಕೊಂಡಿದ್ದ ದಾರಿ. ಈ ದಾರಿಯಲ್ಲಿ ನೀನ್ ನಡಿಲೇಬೇಕು. ಇಲ್ಲದೆ ಹೋದ್ರೆ ಅರಸನ ಕೋಟೆ ಅಖಿಲಾಂಡೇಶ್ವರಿ ಹೆಸರಿಗೆ ಕಳಂಕ ಬರುತ್ತೆ. ಕೊಟ್ಟ ಮಾತಿಗೆ ತಪ್ಪದ್ಲು ಅನ್ನೋ ಅಪವಾದ ಬರುತ್ತೆ. ನಿನ್ ಗಂಡನಾಗಿ ನನಗದಿಷ್ಟ ಇಲ್ಲ. ಅಖಿಲ, ವಾಸ್ತವನ ಅರ್ಥ ಮಾಡ್ಕೋ. ಇಷ್ಟಕ್ಕೂ ಪಾರ್ವತಿನ ಆದಿತ್ಯನ್ ತಂದ್ಕೊಂಡ್ರೆ ಏನಾಗುತ್ತೆ? ಹಬ್ಬ ಅಂದ್ರೆ ಯಾಮಿನಿಗೆ ಅವಳ ತಂದೆ ತಾಯಿಗೆ ದುಃಖ ಆಗುತ್ತೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವಳಿಗೆ ಬೇರೆ ಹುಡುಗನ್ ನೋಡಿ ಮದುವೆ ಮಾಡಿಸ್ತಾರೆ. ಆದಿತ್ಯ ಸಿಗ್ಲಿಲ್ಲ ಅಂತ ಜೀವನ ಪರ್ಯಂತ ಕೊರಗ್ತಾನೆ ಇರ್ತಾರ? ಖಂಡಿತ ಇಲ್ಲ. ಇನ್ನು ಕೆಲ್ಸದವಳನ್ನ ಯಜಮಾನ ಮದುವೆ ಆದ ಅಂತ 4-6 ಜನ 4 ರೀತಿ ಮಾತಾಡ್ತಾರೆ. ಅವ್ರ ಮಾತಿಗೆ ಆ ಜನರಿಗೆ ಹೆದರ್ಕೊಂಡು ನಾವು ಬದುಕಬೇಕಾ? ಇಲ್ಲ ಅಖಿಲ. ಆದಿತ್ಯ ಪಾರ್ವತಿನ ಮದುವೆ ಆಗೋದ್ರಿಂದ ಅವನ್ಗೆ ಯಾವ ನಷ್ಟನೂ ಇಲ್ಲ, ಅವಮಾನನೂ ಆಗಲ್ಲ. ಪಾರ್ವತಿ ಈ ಮನೆ ಕೆಲಸದವಳೇ ಇರ್ಬೋದು, ಆದರೆ ಚಿನ್ನದಂತ ಗುಣದವಳು. ಬಡವಳೆ ಆಗಿರ್ಬೋದು, ಅದೇ ಹೃದಯದಿಂದ ತುಂಬಾ ಶ್ರೀಮಂತಳು. ಆದಿತ್ಯ ಅವಳನ್ನ ಮದುವೆ ಆಗೋದ್ರಿಂದ ಅವನಿಗೆ ಯಾವ ನಷ್ಟನೂ ಆಗಲ್ಲ, ಅವಮಾನನೂ ಅಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವೀರಣ್ಣನ ಆಸೆ ಪ್ರಕಾರ ಆದಿತ್ಯ ಪಾರ್ವತಿನ ಮದುವೆ ಆದ್ರೆ ನಮ್ಮ ಮಧ್ಯೆ ಮುರಿದು ಹೋಗಿರೋ ಸಂಬಂಧ ಮತ್ತೆ ಒಂದಾಗತ್ತೆ. ಇದಕ್ಕೋಸ್ಕರ ಅಲ್ವಾ ನಾವಿಷ್ಟು ದಿನದಿಂದ ಕಾಯ್ತಾ ಇರೋದು. ಅದರ ಕಡೆ ಮೊದಲನೇ ಹೆಜ್ಜೆ ಅನ್ನೋ ತರ ನಮ್ ಪ್ರೀತು ಜನನಿ ಮದ್ವೆ ಆದ್ರು. ಆಗ್ಲಾದ್ರೂ ವೀರಣ್ಣನ್ಗೆ ನಮ್ಮ ಮೇಲಿರೋ ಕೋಪ ಹೋಗಿ ನಮ್ಮ ಮಾತ್ ಮೇಲೆ ನಂಬಿಕೆ ಬಂದು ಅವನ ತಂಗಿ ಸಾವನಲ್ಲಿ ನಮ್ದು ಯಾವುದು ಪಾತ್ರ ಇಲ್ಲ ಅಂತ ನಂಬಿ
ನಮ್ ಜೊತೆ ಒಂದಾಗ್ತಾನೆ ಅಂತ ಅನ್ಕೊಂಡ್ವಿ. ಆದ್ರೆ ಆಗಿದ್ದೇನು, ದ್ವೇಷ ಜಾಸ್ತಿ ಆಯ್ತು. ಆದ್ರೆ ಈಗ ಅವನು ಖುದ್ದಾಗಿ ಬಂದು ಎಲ್ಲ ಮರೆತು ಒಂದಾಗ್ತೀನಿ ಅನ್ಬೇಕಾರೆ ಇಂಥ ಅವಕಾಶನ ನಾನು ಕಳ್ಕೋಬೇಕಾ? ಆದ್ರೆ ಅಖಿಲ, ಈಗ ನೀನು ಅವನು ಕೊಟ್ಟಿರೋ ಮಾತಿಗೆ ತಪ್ಪಿದ್ರೆ ಜೀವನ ಪರ್ಯಂತ ಅವನಿಂದ ನಾವು ದೂರ ಇರಬೇಕಾಗತ್ತೆ. ಅದು ಖಚಿತ. ಅಖಿಲ, ನನ್ನ ಜೀವನದಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ಒಂದು ಸಣ್ಣ ಸತ್ಯ ಅಂದ್ರೆ, ಇಲ್ಲಿ ಯಾರು ಯಾವುದು ಶಾಶ್ವತ ಅಲ್ಲ. ಇರುವಷ್ಟು ದಿನ ಸಿಕ್ಕಿದ್ರಲ್ಲಿ ಸಂತೋಷ ಪಟ್ಕೊಂಡು ಎಲ್ಲರ ಜೊತೆ ಖುಷಿ ಖುಷಿಯಾಗಿರ್ಬೇಕು ಅಷ್ಟೇ. ಕೆಲವೊಂದ್ಸಲ ಇನ್ನೊಬ್ಬರು ಖುಷಿಗೋಸ್ಕರ ನಮ್ಮ ತನನ ತ್ಯಾಗ ಮಾಡ್ಬೇಕಾಗತ್ತ ಅಖಿಲ. ಅದು ನಮ್ಮ ಮಕ್ಕಳೇ ಆಗಿರ್ಬೋದು, ಇನ್ ಯಾರೇ ಆಗಿರ್ಬೋದು. ನಮ್ಮ ಬೆಚ್ಚಗಿನ ಆಸೆ ಕನಸಿಗೆ ನಾವೇ ತಣ್ಣೀರ್ ಹಾಕೋಬೇಕಾಗತ್ತ ಅಖಿಲ. ಆದ್ರೆ ಅದನ್ನ ವ್ಯರ್ಥ ಅಂತ ಭಾವಿಸಬಾರ್ದಷ್ಟೇ. ಪಾರ್ವತಿ ಈ ಮನೆಗೆ ಸೊಸೆ ಆಗಲ್ಲ ಅನ್ನೋದು ಒಂದು ಯೋಚನೆ, ಆದ್ರೆ ಯಾಕೆ ಆಗ್ಬಾರ್ದು ಅನ್ನೋದು ಇನ್ನೊಂದು ಯೋಚನೆ. ಅಖಿಲ, ಎರಡೂ ರೀತಿಯಲ್ಲಿ ಯೋಚನೆ ಮಾಡಿ ನೋಡು. ಮೊದಲನೇ ಆಯ್ಕೆ ಸರಿ ಅಂತ ನಿನಗನ್ಸಿದ್ರೆ ಎರಡನೇ ಆಯ್ಕೆ ತಪ್ಪು ಅಂತ ನನಗನ್ಸಲ್ಲ. ಅಖಿಲ, ನಿನ್ ಮನಸ್ಥಿತಿ ನನಗೆ ಅರ್ಥ ಆಗತ್ತೆ. ಆದ್ರೆ ಈಗಿರೋ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೋಬೇಕು. ಈಗ ನಿನ್ ಮುಂದೆ ಇರೋದು ಎರಡೇ ಆಯ್ಕೆ. ಒಂದು, ಕೊಟ್ಟ ಮಾತಿಗೆ ತಪ್ಪಿ ಪಾರ್ವತಿನ ಆದಿತ್ಯನ ತಂದ್ಕೊಳಕ್ ಆಗಲ್ಲ ಅಂತ ನೇರವಾಗಿ ಹೋಗಿ ವೀರಣ್ಣ ಮುಂದೆ ಹೇಳಬೇಕು. ಇಲ್ಲ, ಕೊಟ್ಟ ಮಾತಿಗೆ ಬೆಲೆ ಕೊಟ್ಟು ಆದಿತ್ಯನ್ಗೆ ಪಾರ್ವತಿನ ತಂದ್ಕೊಳ್ಳೋದು. ಸಲಹೆ ಅಷ್ಟೇ ನಂದು. ಆಯ್ಕೆ ನಿರ್ಧಾರ ಎರಡೂ ನಿಂದೆ ಅಖಿಲ. ಇಷ್ಟು ದಿನ ನಮ್ಮ ಪ್ರೀತಿ ಪರವಾಗಿ ಅಮ್ಮನ ಹತ್ರ ಮಾತಾಡೋದಕ್ಕೆ ಯಾವ ಧ್ವನಿನೂ ಇರಲಿಲ್ಲ. ಆದ್ರೆ ಇವತ್ತು ಜನನಿಯೋ ತಂದೆನ ಕಳಿಸಿದ್ಯಾ. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಸೋ ಮಚ್. ಏನಪ್ಪ ದೇವ್ರೆ ನಿನ್ನ ಆಟ? ಬುದ್ಧಿಯವ್ರು ಬಂದಿರೋ ಉದ್ದೇಶ ಗೊತ್ತಾಗೋಕ್ಕೂ ಮುಂಚೆನೆ ಅಖಿಲಮ್ಮನ್ ಕೈಲಿ ನಡೆಸ್ಕೊಡ್ತೀನಿ ಅಂತ ಮಾತು ಕೊಡ್ಸ್ಬಿಟ್ಟೆ. ಯಾಕಪ್ಪ ದೇವ್ರೆ ಅಮ್ಮನ್ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಿಸ್ದೆ? ಅಮ್ಮ ಮಾತು ಕೊಟ್ಟಾಗಿದೆ. ಹಾಗೆ ಸಂತೋಷದಿಂದ ನನ್ನ ಪಾರು ಪ್ರೀತಿನ, ಹಾಗೆ ನಮ್ಮ ಸಂಬಂಧನ ಒಪ್ಕೊಳ್ಳೋ ಹಾಗಾಗ್ಲಿ. ಅದು ಅಲ್ಲದೆ ಪಾರ್ವತಿನೂ ಯಾರ ದೃಷ್ಟಿಲೂ ಕೆಟ್ಟೋಳಾಗಲ್ಲ. ಅವಳಿಗಿರೋ ಆತಂಕನೂ ದೂರ ಆಗುತ್ತೆ. ಹಾಗೆ ಅಮ್ಮನ ನಂಬಿಕೆನ ನಾನು ಉಳಿಸ್ಕೊಂಡೆ ಅನ್ನೋ ಸಮಾಧಾನನೂ ಒಳಗಿರುತ್ತೆ. ದೇವ್ರೆ, ಯಾವುದೇ ಕಾರಣಕ್ಕೂ ಅಖಿಲಮ್ಮ ಮಾತು ತಪ್ಪಿದ್ರು ಅನ್ನೋ ಹಾಗಾಗ್ಬಾರ್ದು. ಬುದ್ಧಿಯವ್ರಿಗೆ ತಾವ್ ತಗೊಂಡಿದ್ ಮಾತು ಸರಿಯಾದದ್ದಲ್ಲ ಅಂತ ಅನ್ನಿಸ್ಬೇಕು. ಯಾರ ಮನ್ಸ್ಗೂ ನೋವಾಗ್ದಿರೋ ಹಾಗೆ ಅವ್ರಲ್ಲಿಂದ ವಾಪಸ್ ಹೋಗೋ ಹಾಗೆ ಮಾಡಪ್ಪ. ಅಮ್ಮ ಯಾವಾಗ ಬಂದು ನನ್ನ ಮಗ ಆದಿತ್ಯನ್ ಜೊತೆ ಪಾರ್ವತಿನ ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ ಅಂತ ಹೇಳ್ತಾರಂತ ನಾನು ಕಾಯ್ತಾ ಇದ್ದೀನಿ. ಆ ಕನ್ಸು ಆದಷ್ಟು ಬೇಗ ನನ್ಸ್ ಮಾಡೋ ಹಾಗೆ ಮಾಡಪ್ಪ. ಅಖಿಲ, ಜಾಸ್ತಿ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ಬೇಗ ಒಂದು ನಿರ್ಧಾರಕ್ಕೆ ಬಾ. ಆದ್ರೆ ಆ ನಿರ್ಧಾರದಿಂದ ಎಲ್ರಿಗೂ ಒಳ್ಳೇದಾಗ್ಬೇಕಷ್ಟೇ. ಆ ದೇವ್ರು ನನ್ನನ್ನ ಯಾಕಿಂಥ ಸಂದಿಗ್ಧಕ್ಕೆ ಸಿಕ್ಕಾಕಿಸ್ಬಿಟ್ಟ ರಘು? ಇಷ್ಟು ದಿನ ವೀರಣ್ಣನ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಆರಾಮವಾಗಿದ್ದು ಬಿಟ್ವಿ. ಈಗ ಏಕಾಏಕಿ ಮನೆಗೆ ಬಂದು
ಆದಿತ್ಯ ಪಾರ್ವತಿಯ ಮದುವೆ ಆಗ್ಬೇಕು ಅಂತ ಬೇಡಿಕೆ ಮುಂದಿಟ್ಟಿದಾರಲ್ಲ, ಯಾಕೆ? ಏನ್ ಕಾರಣ? ವೀರಣ್ಣಂಗೆ ಈ ಮದುವೆ ನಡೆಯೋದ್ರಿಂದ ಏನ್ ಲಾಭ? ಅವ್ರಿಗೇನ್ ಸಿಗುತ್ತೆ? ಇಲ್ಲ ರಘು, ಇದು ಅವರ ದ್ವೇಷದ ಮುಂದುವರಿಕೆನೆ. ಆದ್ರೆ ದ್ವೇಷಕ್ಕಿಂತ ಸ್ನೇಹ ಮುಖ್ಯ. ಆದಿತ್ಯ ಪಾರ್ವತಿ ಮದುವೆ ಆಗೋದ್ರಿಂದ, ಅದಕ್ಕೆ ನಾನು ಒಪ್ಪಿಗೆ ಕೊಡೋದ್ರಿಂದ ವೀರಣ್ಣನ ಸ್ನೇಹ ನಮಗ್ ಸಿಗುತ್ತೆ, ನಮ್ ದ್ವೇಷ ಎಲ್ಲ ಮುಗಿದು ಹೋಗುತ್ತೆ ಅನ್ನೋದಾದ್ರೆ ನಾನು ಅವ್ರಿಗೆ ಕೊಟ್ಟ ಮಾತಿಗೆ ತಪ್ಪದೆ ನಡ್ಕೋತೀನಿ. ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀನಿ. ಏನ್ ನಿರ್ಧಾರ ಮಾಡಿದೆ? ಕೊಟ್ಟು ಮಾತನ್ನ ಉಳಿಸ್ಕೊಳ್ತೀಯಾ ಇಲ್ಲ ಮಾತು ತಪ್ತೀಯಾ? ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪದವಳಲ್ಲ, ಈಗಲೂ ತಪ್ಪೋದಿಲ್ಲ. ಶಭಾಷ್, ತುಂಬಾ ಸಂತೋಷ ಆಯ್ತು. ನಿರೀಕ್ಷೆ ಮಾಡಿರ್ಲಿಲ್ಲ. ತುಂಬಾ ಒಳ್ಳೆ ನಿರ್ಧಾರ ತಗೊಂಡೆ ನೀನು, ತುಂಬಾ ಒಳ್ಳೆ ನಿರ್ಧಾರ ತಗೊಂಡೆ. ನಿಮಗೆ ಮಾತು ಕೊಟ್ಟ ಹಾಗೆ ಪಾರ್ವತಿನ ನನ್ನ ಮಗ ಆದಿತ್ಯನಿಗೆ ತಂದುಕೊಳ್ಳೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಹಾಗಿದ್ಮೇಲೆ ತಾಂಬೂಲ ಬದಲಾಯಿಸ್ಕೋಬೋದಲ್ಲ? ಆತರ ಬೇಡ. ಮಾತುಕತೆ ಬಾಕಿ ಇದೆ, ಫಲಿತಾಂಶ ಬಾಕಿ ಇದೆ. ಅಲ್ಲ ಅಖಿಲ, ಈಗಷ್ಟೇ ಮದ್ವೆಗೆ ಒಪ್ಪಿಗೆ ಇದೆ ಅಂತ ಹೇಳಿ ಈಗ ಮತ್ತೆ ನನಗೇನ್ ಹೇಳ್ತಾ ಇದ್ದೀನಿ? ಅದನ್ನೇ ಹೇಳ್ತಾ ಇದ್ದೀನಿ ರಘು. ನಾನ್ ಮಾತು ಕೊಟ್ಟಿದ್ದೀನಿ, ಒಪ್ಕೊಂಡಿದ್ದೀನಿ ಅಂತ. ಆದ್ರೆ ಇದಕ್ಕೆ ನಂದು ಒಂದು ಕಂಡೀಷನ್ ಇದೆ. ಮದುವೆ ಆದ್ಮೇಲೆ ಆ ದಂಪತಿಗಳನ್ನ ಈ ಮನೇಲಿ ಹೇಗಿಟ್ಕೊಳ್ಳೋದು ಅಂತಲಾ? ಏನು ಚಿಂತೆ ಮಾಡಬೇಡ. ನನ್ನ ಮನೇನೂ ವಿಶಾಲವಾಗಿದೆ, ವೀರಯ್ಯನ ಮನಸ್ಸು ವಿಶಾಲವಾಗಿದೆ. ನಾವು ನೋಡ್ಕೋತೀವಿ ಮಕ್ಕಳನ್ನ. ವೀರಣ್ಣ, ತೀರಾ ಆತರ ಬೇಡ. ತಾಳ್ಮೆ ಇರ್ಲಿ. 100 ಜನಕ್ಕೆ ತಾಳ್ಮೆ ಪಾಠ ಹೇಳ್ಕೊಟ್ಟವನಿ ವೀರಯ್ಯ. ನಿನ್ನಿಂದ ನೀತಿ ಪಾಠ ಕಲಿಬೇಕಾದ್ದಿಲ್ಲ. ನಿನ್ನ ಮನಸ್ಸಲ್ಲಿ ಬೇರೆ ಏನೋ ಓಡ್ತಾ ಇದೆ. ಹೇಳ್ಬಿಡು. ಸುಮ್ಮನೆ ಸುತ್ತಿ ಬಳಸಿ ದೀಪಾವಳಿ ರಂಗೋಲಿ ಬಿಡಬೇಡ. ನೇರವಾಗಿ ವಿಷಯಕ್ಕೆ ಬಾ. ಇಬ್ರು ಮದುವೆ ಮಾಡೋದಕ್ಕೆ ನನ್ನ ಒಂದು ಷರತ್ತು ಇದೆ.
ಷರತ್ತ ಏನು? ಆದಿತ್ಯ ಪಾರ್ವತಿ ಇಬ್ರು ನನ್ನ ಮುಂದೆ ಬಂದು ಈ ಮದುವೆ ಮಾಡ್ಕೊಳ್ಳೋದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ಹೇಳು